ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಎಲ್ಲ ಇವಾಗ ನೀವು DCT ಯಾರು ಎಕ್ಸಾಮ್ ಬರ್ದಿದ್ದೀರಾ, May 23 ಎಕ್ಸಾಮ್ ಬರ್ದ್ರಿ. ಸೊ ಇವಾಗ ಕೀ ಆನ್ಸರ್ಸ್ ಬಿಟ್ಟಿದ್ರು, ಕೀ ಆನ್ಸರ್ ಚೆಕ್ ಮಾಡ್ತಾ ಇದ್ದೀರಾ. ಇವಾಗ ನೆಕ್ಸ್ಟ್ ಮೇನ್ ಕ್ವಶನ್ ಬರೋದೇನು ಅಂತಂದ್ರೆ ರ್ಯಾಂಕ್ ಪ್ರಿಡಿಕ್ಷನ್, DCT ರ್ಯಾಂಕ್ ಪ್ರಿಡಿಕ್ಷನ್. ಸೊ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಏನ್ ಸರ್ ಇದು ರ್ಯಾಂಕ್ ಪ್ರಿಡಿಕ್ಷನ್ ಬಗ್ಗೆ ಹೇಳ್ತಾ ಇದ್ದೀರಾ, ಇನ್ನ ನಮಗೆ 6M ಎಕ್ಸಾಮ್ ಆಗಿಲ್ಲ, ಆದ್ರೂ ನಾವು ಪ್ರಿಡಿಕ್ಟ್ ಮಾಡಬಹುದಾ? ಎಸ್, ಯು ಕ್ಯಾನ್ ಪ್ರಿಡಿಕ್ಟ್ ಯುವರ್ ರ್ಯಾಂಕ್ ಬೈ ಎಂಟ್ರಿಂಗ್ ದ CGPA. ಸೊ CGPA ಕ್ಯಾಲ್ಕುಲೇಟ್ ಮಾಡಬೇಕು. ತುಂಬಾ ಜನಕ್ಕೆ ಅದು ಕನ್ಫ್ಯೂಷನ್ ಇದೆ. ಸರ್ ಇದು DCT ಬ್ರೋಷರ್ ಅಲ್ಲಿ ನೋಡಿದ್ರೆ 5th sem 6M ಅಂತ ಕೊಟ್ಟಿದ್ದಾರೆ, ನೀವು ನೋಡಿದ್ರೆ 1 to 6M ಅಂತ ಹೇಳ್ತೀರಾ. ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಏನು ಎಲ್ಲ ಡೀಟೇಲ್ ಆಗಿ ತುಂಬಾ ಕನ್ಫ್ಯೂಷನ್ಸ್ ಇದ್ದಾರೆ. ಸೊ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಅದೇ ತರ ಏನ್ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಲಿಂಕ್ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ. ಇಲ್ಲಿ ಏನ್ ವಿಡಿಯೋ ನೋಡ್ತಾ ಇರ್ತೀರಾ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಎಲ್ಲಾ ಲಿಂಕ್ಸ್ ಇಲ್ಲಿ ಬರುತ್ತೆ ನಿಮಗೆ. ಸೊ ಎಲ್ಲಾ ಲಿಂಕ್ಸ್ ಇಂಡಿಯಾ ಅಕಾಡೆಮಿ ಲಿಂಕ್ ಆಗಿರ್ಬೋದು ಅಥವಾ ವಾಟ್ಸ್ಆಪ್ ಲಿಂಕ್ ಆಗಿರ್ಬೋದು, ಎಲ್ಲ ಇಲ್ಲಿ ಬರುತ್ತೆ. ಕ್ಲಿಕ್ ಮಾಡಿ ಜಾಯಿನ್ ಆಗಿ ಎಲ್ಲ ಅಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಫಸ್ಟ್ ಥಿಂಗ್ ಬರೋದಾದ್ರೆ ನಿಮ್ಗೆ ಇಲ್ಲಿ ಇವಾಗ ರ್ಯಾಂಕ್ ಪ್ರಿಡಿಕ್ಷನ್. ಸೊ ಇವಾಗೆಲ್ಲ ಇನ್ನ ರಿಸಲ್ಟ್ಸ್ ಬಂದಿಲ್ಲ, ಯಾಕಂದ್ರೆ ಇವಾಗ DCT ರ್ಯಾಂಕ್ ಬರಬೇಕು ಅಂತಂದ್ರೆ ನಿಮಗೆ 6M ಎಕ್ಸಾಮ್ ಆಗ್ಬೇಕು, ಯಾವ್ದಾದ್ರು ಬ್ಯಾಕ್ಲಾಗ್ ಬರ್ದಿದ್ದಾರೆ, ಥಿಯರಿ ವ್ಯಾಲ್ಯೂಯೇಷನ್ ಆಗ್ಬೇಕು. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಫೈನಲ್ ಸೆಮ್ ಬ್ಯಾಕ್ಲಾಗ್ ಇರುತ್ತೆ, ಕ್ಲಿಯರ್ ಮಾಡ್ಕೊಬೇಕು. ಅಥವಾ ಎನಿ ಸೆಮ್ ಬ್ಯಾಕ್ಲಾಗ್ ಕ್ಲಿಯರ್ ಮಾಡ್ಕೊಬೇಕು. ಅದಾದ್ಮೇಲೆ DCT ರ್ಯಾಂಕ್ ಕೊಡೋದು. ಬಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆರ್ ಪ್ರಿಡಿಕ್ಟ್ ಯುವರ್ ರ್ಯಾಂಕ್ ನೌ. ಯಾವ ತರ ಅಂತಂದ್ರೆ ನೋಡಿ ಹೇಳ್ತೀನಿ ಇಲ್ಲಿ. ಸೊ ಇಲ್ಲಿ ND ಅಕಾಡೆಮಿ ವೆಬ್ಸೈಟ್ ಇದೆ. ಸೊ ಇದು ಅಷ್ಟೇ, ಇಲ್ಲಿ ಯಾವುದೇ ವಿಡಿಯೋ ನೋಡ್ತಾ ಇದ್ರು ನೀವು ಇಲ್ಲಿ ಕೆಳಗಡೆ ಬಂದಾಗ ನೀವು ಇಲ್ಲಿ 3 ಅಂತ ಕೊಟ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ಬಂದಿರುತ್ತೆ, ಇಲ್ಲಿ ಎಲ್ಲ ಇಲ್ಲಿ ನೋಡಿ ND ಅಕಾಡೆಮಿ netlify.app ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲಿಂಕ್ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಯು ಕ್ಯಾನ್ ಗೋ ಥ್ರೂ ದ ಲಿಂಕ್ ಹಿಯರ್. ಸೊ ND ಅಕಾಡೆಮಿ ಲಿಂಕ್ ಅಂದ್ಬಿಟ್ಟು, ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹೋಮ್ ಪೇಜ್ ಇಲ್ಲಿ ಬಂದಿರುತ್ತೆ ನಿಮ್ಗೆ. ಇಲ್ಲಿ ಕೋಚಿಂಗ್ ಇನ್ಫೋ ಅಂತ ಬಂದ್ರೆ ಹೋಮ್ ಪೇಜ್ ಅಲ್ಲಿ ಇರ್ತೀರಾ, ಹೋಮ್ ಪೇಜ್ ಬರುತ್ತೆ. ಸೊ ಇಲ್ಲಿ 3 ಡಾಟ್ಸ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ರ್ಯಾಂಕ್ ಪ್ರಿಡಿಕ್ಟರ್ ಇದೆ ಮತ್ತೆ CGPA ಕ್ಯಾಲ್ಕುಲೇಟರ್ ಇದೆ. ಫಸ್ಟ್ ರ್ಯಾಂಕ್ ಪ್ರಿಡಿಕ್ಷನ್ ಹೋಗ್ಬೇಕು ಅಂದ್ರೆ ನಿಮಗೆ CGPA ಬೇಕು. ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಅದಕ್ಕೊಂದು ಎಕ್ಸೆಲ್ ಫೈಲ್ ಕೊಟ್ಟಿದ್ದೆ, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಗ್ರೂಪ್ ಅಲ್ಲಿ ಇದೆ, ಎಲ್ಲ ಅಪ್ಡೇಟ್ ಬರುತ್ತೆ. ಅದಕ್ಕೆ ಹೇಳೋದು ಗ್ರೂಪ್ ಅಲ್ಲಿ ಇರಿ, ಅಟ್ಲೀಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಗ್ರೂಪ್ ಅಲ್ಲಿ ಇರಿ, ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಕಂಪ್ಲೀಟ್ ಫಾಲೋ ಅಪ್ಸ್ ನ ತಗೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಅಪ್ ನ. ಸೊ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕು, CGPA ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ಕನ್ಫ್ಯೂಷನ್ ಇರೋದಂದ್ರೆ CGPA ಕ್ಯಾಲ್ಕುಲೇಷನ್ ನೋಡಿ. CGPA ಕ್ಯಾಲ್ಕುಲೇಟರ್ ಅಂತ ಕ್ಲಿಕ್ ಮಾಡಿದ್ರೆ CGPA ಕ್ಯಾಲ್ಕುಲೇಟರ್ ಬರುತ್ತೆ. ಇದು ಬಂದು ಡಿಪ್ಲೊಮಾ CGPA ಕ್ಯಾಲ್ಕುಲೇಟರ್ ಎಲ್ಲರಿಗೂ ಬರುತ್ತೆ ನೋಡಿ. ರೆಗ್ಯುಲರ್ ಅವ್ರಿಗೆ 1 to 6M ಬರುತ್ತೆ, ಲ್ಯಾಟರಲ್ ಎಂಟ್ರಿ ಅವರಿಗೆ 3rd sem to 6M ಬರುತ್ತೆ. 3rd, 4th, 5th, 6th ಇದೇ ಕನ್ಫ್ಯೂಷನ್ ಹುಡುಗರಿಗೆ. ಸೊ ಕನ್ಫ್ಯೂಷನ್ ಬೇಡ, ನಾನು ಮತ್ತೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಷನ್ಸ್ ಬೇಡ. ಏನು ಅಂತಂದ್ರೆ ಇವಾಗ DCT ರ್ಯಾಂಕಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ನೋಡಿ, DCT ರ್ಯಾಂಕ್ ಬಂದು, ಸೊ DCT ರ್ಯಾಂಕ್ ಬಂದು 1 ಫಸ್ಟ್, ಸೆಕೆಂಡ್, 3rd, 4th, 5th, 6th ಎಲ್ಲಾ ಸೆಮ್ದು CGPA ಏನ್ ಬರುತ್ತೆ ಅದರದ್ದು 50% ತಗೊಂತಾರೆ. ಅಂದ್ರೆ CGPA ನಿಮ್ಗೆ ಏನ್ ಬರುತ್ತೆ ಕನ್ವರ್ಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ದು 10 CGPA ಬರುತ್ತೆ, ಹೆಂಗ್ ಸರ ಕನ್ವರ್ಟ್ ಮಾಡ್ತಾರೆ ಅಂತಂದ್ರೆ 10 CGPA ಅಂದ್ರೆ -0.75 ಮಾಡಿ, ದಟ್ ಈಸ್ ಈಕ್ವಲ್ ಟು 92.5 ಬರುತ್ತೆ. ಇಂಟು 10 ಮಾಡಿ, ಒಂದ್ ನಿಮಿಷ, ಓಕೆ, ಇಂಟು 10 ಮಾಡಿ, ದಟ್ ಈಸ್ ಈಕ್ವಲ್ ಟು 92.5% ಬರುತ್ತೆ. ಈ ತರ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ದಿಸ್ ಇಸ್ CGPA ಕ್ಯಾಲ್ಕುಲೇಷನ್ ನಿಮ್ಗೆ ಬರೋದು ನಿಮ್ಗೆ ಇಲ್ಲಿ. ಸೊ CGPA ಅದು 50% ಬರುತ್ತೆ. ಸೊ 92.5 ಅಂದ್ರೆ ಅದ್ರ ಅರ್ಧ ತಗೊಂತಾರೆ, 50%. ಪ್ಲಸ್ ನಿಮ್ದು DCT ಸ್ಕೋರ್ ಏನ್ 100 ಮಾರ್ಕ್ಸ್ ಮಾಡ್ತೀರಾ ಅದ್ರದ್ದು 50% ತಗೊಳ್ತಾರೆ. ಸೊ ಇಷ್ಟು ನಿಮ್ಗೆ DCT ರ್ಯಾಂಕ್ ಪ್ರಿಡಿಕ್ಷನ್. ಇದು ಬಂದು ರೆಗ್ಯುಲರ್ ಅವ್ರಿಗೆ, ರೆಗ್ಯುಲರ್. ಓಕೆ, ಅದೇ ನಮ್ಗೆ ಹೆಂಗ್ ಮಾಡ್ತಾರೆ ಸರ್, ಇವಾಗ ಲ್ಯಾಟ್ರಲ್ ಎಂಟ್ರಿ ಬಂದಿರ್ತೀವಿ, ಇವ್ರಿಗೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಏನು ಇಲ್ಲ, ಇವ್ರಿಗೆ 3rd, 4th, 5th, 6th ಮಾತ್ರ ತಗೊಂತಾರೆ. ಇದ್ರದ್ದು 50% ಪ್ಲಸ್ DCT 100 ಏನ್ ಮಾರ್ಕ್ಸ್ ಮಾಡ್ತೀರಾ ಅದ್ರದ್ದು 50%, ಅಷ್ಟೇ ಡಿಫ್ರೆನ್ಸ್ ಲ್ಯಾಟ್ರಲ್ಗೆ ರೆಗ್ಯುಲರ್ಗೆ. ಅದನ್ನೇ ನಾನು ನಿಮ್ಗೆ ಕೊಟ್ಟಿರೋದು ಇಲ್ಲಿ ನೋಡಿ. ಇದು ಬಂದು ನಿಮ್ಗೆ ಬ್ರೌಷರ್ ಅಲ್ಲಿ ಏನ್ ಮಾಡಿರ್ತಾರೆ, ಬರೀ 5th and 6th ಅಂತ ಕೊಟ್ಟಿರೋದು. ಸುಮಾರು ಜನಕ್ಕೆ ನನಗೆ ಕಮೆಂಟ್ಸ್ ಬರ್ತಾರೆ, ಅದನ್ನೇ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ. ರ್ಯಾಂಕ್ ಪ್ರಿಡಿಕ್ಷನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ, ಅಂದ್ರೆ DCT ರ್ಯಾಂಕ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ದಿಸ್ ಇಸ್ ದ ವೇ ದೇ ಕ್ಯಾಲ್ಕುಲೇಟ್ ದ ರ್ಯಾಂಕ್. ಏನು ಕನ್ಫ್ಯೂಷನ್ ಬೇಡ, ಎಲ್ಲ 6 ಸೆಮ್ ತಗೊಂತಾರೆ ಇನ್ಕ್ಲೂಡಿಂಗ್ ಯುವರ್ ಆಡಿಟ್ ಕೋರ್ಸ್. ಅದಕ್ಕೆ ಹೇಳೋದು, ನಾನು ಫಸ್ಟ್ ಇಂದ ಸುಮಾರು ಜನ ಕೇಳ್ಕೊಂಡ್ ಬರ್ತೀನಿ, ನಿಮ್ ಜೂನಿಯರ್ಸ್ಗೂ ಹೇಳಿ ಅಂದ್ಬಿಟ್ಟು. ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ, ಕನ್ಫ್ಯೂಷನ್ ಏನ್ ಬೇಡ. ಲ್ಯಾಟರಲ್ ಎಂಟ್ರಿ ಅವ್ರಿಗೆ 3, 4, 5, 6 ಮತ್ತೆ ರೆಗ್ಯುಲರ್ ಅವ್ರಿಗೆ ಆಲ್ 6M ಇನ್ಕ್ಲೂಡಿಂಗ್ ಆಡಿಟ್ ಕೋರ್ಸ್ ಇವ್ರಿಗೂ ಬರುತ್ತೆ ನಿಮ್ಗೆ. ಓಕೆ, ಸೊ ಇವಾಗ ಕ್ಯಾಲ್ಕುಲೇಷನ್ ಯಾವ ತರ ಬರುತ್ತೆ ನಿಮ್ಗೆ ಅಂತಂದ್ರೆ ನೋಡಿ, ಇಲ್ಲಿ ಇವಾಗ ರೆಗ್ಯುಲರ್ಗೆ ನೀವು ಇಲ್ಲಿ ರೆಗ್ಯುಲರ್ಗೆ ಎಂಟ್ರಿ ಮಾಡ್ತಾ ಹೋದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರೂ ಎಂಟ್ರಿ ಮಾಡ್ತಾ ಹೋದ್ರೆ, ರೆಗ್ಯುಲರ್ ಆಗಿ ಲ್ಯಾಟರಲ್ ಆಗಲಿ ಎಂಟ್ರಿ ಮಾಡ್ತಾ ಹೋದ್ರೆ ನಿಮಗೆ CGPA ಬರ್ಬೇಕು ನಿಮ್ಗೆ ಇಲ್ಲಿ. ಇವಾಗ ರೆಗ್ಯುಲರ್ಗೆ ಕ್ಲಿಕ್ ಮಾಡಿದಾಗ ನಿಮ್ಗೆ CGPA ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ 10 ಬಂದಿರುತ್ತೆ ಅನ್ಕೊಳ್ಳಿ. ಫಸ್ಟ್ ಸೆಮಿಸ್ಟರ್ 10 ಬಂದಿರುತ್ತೆ, ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಒಂದು 9.6 ಬಂದಿರುತ್ತೆ ಅನ್ಕೊಳ್ಳಿ. ಎಂಟ್ರಿ ಮಾಡಿ, CGPA ಎಂಟ್ರಿ ಮಾಡಿ.
ಇದೆಲ್ಲ ಎಲ್ಲಿ SGPA ಇದು ಎಂಟ್ರಿ ಮಾಡ್ತಾರೆ, SGPA CGPA ಎಲ್ಲ. ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಮಾರ್ಕ್ಸ್ ಕಾರ್ಡ್ ಬಾಟಮ್ ಅಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ. ಇದು ತಗೊಂಡ್ರೆ ಒಂದು 9.5 ಅನ್ಕೊಳ್ಳಿ. ಅದೇ 4th ಸೆಮಿಸ್ಟರ್ ತಗೊಂಡ್ರೆ ನಿಮ್ಗೆ ಒಂದು 9.8 ಅನ್ಕೊಳ್ಳಿ. ಓಕೆ, ಈ ತರ ಬಂದಾಗ ನೆಕ್ಸ್ಟ್ ಬಂದು ನಿಮ್ಗೆ ಫೈನಲ್ 5th ಸೆಮ್ ಬರಬೇಕು. 5th ಸೆಮ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ರಿಸಲ್ಟ್ ಬಂದಿರೋದಕ್ಕೆ SGPA ಎಂಟ್ರಿ ಮಾಡಬಹುದು, ಇಲ್ಲ ಮಾರ್ಕ್ಸ್ ಇದ್ರೆ ಮಾರ್ಕ್ಸ್ ಎಂಟ್ರಿ ಮಾಡಬಹುದು ನೀವು ಇಲ್ಲಿ. ಸೊ ಇವಾಗ SGPA ಎಂಟ್ರಿ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇದು ಬಂದು 9.8 ಇದೆ ಅನ್ಕೊಳ್ಳಿ. ಓಕೆ, 6th ಸೆಮ್ ಬಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇಂಟರ್ನಲ್ ಮಾರ್ಕ್ಸ್. ಇನ್ನೊಂದು 6th ಸೆಮ್ ನಿಮ್ಗೆ ಮೇನ್ ಪ್ರಾಬ್ಲಮ್ ಇಲ್ಲಿ ಇಂಟರ್ನಲ್ 6th ಸೆಮ್ ರಿಸಲ್ಟ್ ಗೊತ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ನೋಡಿ ಮಾರ್ಕ್ಸ್ ಕೊಟ್ಟಿದ್ದೀನಿ. ಇವಾಗ ಇಂಟರ್ನಲ್ ಮಾರ್ಕ್ಸ್ ನಿಮ್ಗೆ ಗೊತ್ತಿರುತ್ತೆ, ಎಷ್ಟು ಮಾರ್ಕ್ಸ್ ತೆಗ್ದಿರಾ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ 240ಗೆ ನಾನು 225 ಮಾರ್ಕ್ಸ್ ತೆಗೆದಿದ್ದೀನಿ. ಇವಾಗ ಎಕ್ಸ್ಟರ್ನಲ್ ಬಂದು ಪ್ರಾಕ್ಟಿಕಲ್ ಒಂದು ನೆಕ್ಸ್ಟ್ ನಿಮ್ಗೆ ಆಗುತ್ತೆ, ಜೂನ್ ಫಸ್ಟ್ ವೀಕ್ ಅಲ್ಲಿ ಆಗುತ್ತೆ. ಸೊ ಅಲ್ಲಿ ನಮಗೆ ರಫ್ಲಿ ಸರ್ ನನಗೆ ಒಂದು 140 ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ 140 ಬಂದ ತಕ್ಷಣ ಆಟೋಮೆಟಿಕ್ CGPA 10 ಬರುತ್ತೆ. ಸೊ ಇಲ್ಲಿ ಈ ತರ ಕ್ಯಾಲ್ಕುಲೇಟ್ ಮಾಡಬಹುದು. ಇವೆಲ್ಲ ಇಟ್ಟಿರೋ ಟೂಲ್ಸ್ ನಿಮ್ಗೆ ಹೆಲ್ಪ್ಫುಲ್ಗೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ 125 ಹಾಕಿದ್ರೆ ನೋಡಿ 9 CGPA ಬರುತ್ತೆ. ಇಲ್ಲಿ 130 ಹಾಕಿದ್ರೆ 130 ಹಾಕಿದ್ರೆ ನೋಡಿ 9 ಬರುತ್ತೆ. ಅದೇ 135 ಹಾಕಿದ್ರೆ 9 ಬರುತ್ತೆ. 136 ಹಾಕಿದ್ರೆ 9, 138 ಹಾಕಿದ್ರು 9, 140 ಹಾಕಿದ್ರೆ ನಿಮ್ಗೆ 10 ಬರುತ್ತೆ. ಸೊ ಮಿನಿಮಮ್ ಇಷ್ಟಿದ್ರೆ ಇಷ್ಟು ಬರಬೇಕು. ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಸೊ ಈ ತರ ಇವಾಗ ನೀವು DCT ಎಕ್ಸಾಮ್ ಆಗಿದೆ ಪ್ರೆಡಿಕ್ಟ್ ಮಾಡ್ಕೊಬಹುದು. ಸೊ ನಿಮ್ಗೆ CGPA 6 ಸೆಮ್ 10 ಬಂತು. ಇವಾಗ ಕ್ಯಾಲ್ಕುಲೇಟ್ ಸ್ಕೋರ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಏನಾಗುತ್ತೆ, ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಸ್ಕೋರ್ ಎಲ್ಲ ಎಂಟ್ರಿ ಮಾಡಿದೀನಿ. ಯಾವ್ದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಎಲ್ಲ ಎಂಟ್ರಿ ಮಾಡಿದೀನಿ. ಕ್ಯಾಲ್ಕುಲೇಟ್ ಸ್ಕೋರ್ ಅಂತ ಕೊಟ್ರೆ ನೀವು ಅಂದಾಜು ನಿಮ್ಮ CGPA ಡಿಪ್ಲೊಮೋದ್ ಬಂದು 9.67 ಇದೆ. ಸೊ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂದ್ರೆ ಹೇಳಿದ್ನಲ್ಲ, 9.76 ಮೈನಸ್ 0.75 ಇಂಟು 10 ಮಾಡಿದ್ರೆ 90.09% ಬರುತ್ತೆ. ನೋಡಿ ಅಲ್ಲೇ ಒಂದು ಲಿಂಕ್ ಇಟ್ಟಿದ್ದೀನಿ, ಕ್ಯಾಲ್ಕುಲೇಟ್ DCT ರ್ಯಾಂಕ್ ಅನ್ಬಿಟ್ಟು. ಇದೇ ತರ ನೀವು ಲ್ಯಾಟ್ರಲ್ ಎಂಟ್ರಿಗೂ ಮಾಡ್ಕೊಬಹುದು. ಇದನ್ನ ರೆಗ್ಯುಲರ್ ತೋರಿಸ್ತಾ ಇದೀನಿ. ಲ್ಯಾಟ್ರಲ್ ಎಂಟ್ರಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬರೀ 3, 4, 5, 6 ಬರುತ್ತೆ. ಎಂಟ್ರಿ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಇದನ್ನ. ಸೊ ಇಲ್ಲಿ ಕ್ಯಾಲ್ಕುಲೇಟ್ DCT ರ್ಯಾಂಕ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಬಂದಿರುತ್ತೆ. ಇಲ್ಲಿ ಅದೇ ಇದು CGPA ಬಂದ್ಬಿಡುತ್ತೆ. ಇಲ್ಲಿ ಇದಾದ್ಮೇಲೆ ನಿಮ್ಗೆ ಇಲ್ಲಿ ಪರ್ಸೆಂಟೇಜ್ ಇಂಡಿಕೇಟ್ ಆಗ್ತಾ ಇದೆ. ಇವಾಗ ನಿಮ್ಮ DCT ಸ್ಕೋರ್ ಗೊತ್ತಿರುತ್ತೆ, ಯಾಕಂದ್ರೆ ಕೀ ಆನ್ಸರ್ ಬಿಟ್ಟಿದ್ದಾರೆ. ಸೊ ರಫ್ಲಿ ಇವಾಗ ನಿಮ್ಮದು DCT ಸ್ಕೋರ್ ಬಂದು ಒಂದು 80 ಇತ್ತು ಅಂತ ಅನ್ಕೊಳ್ಳಿ. ಸೊ 80 ಇದ್ರೆ ಕ್ಯಾಲ್ಕುಲೇಟ್ ರ್ಯಾಂಕ್ ಅಂತ ಕೊಟ್ಟ ತಕ್ಷಣ ನೋಡಿ ನಿಮ್ಗೆ ಬಂದ್ಬಿಡುತ್ತೆ ಅರೌಂಡ್ 200 to 250 ರ್ಯಾಂಕ್ ಬರ್ತೀರಾ. ಸೊ ಈ ರ್ಯಾಂಕ್ಸ್ ಏನ್ ಬರುತ್ತೆ ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಇಯರ್ ಡೇಟಾ ಚೆಕ್ ಮಾಡ್ರೆ ಸೆಟ್ ಮಾಡಿರೋದು ಇದು ಚೇಂಜಸ್ ಆಗುತ್ತೆ. ಸೊ ಈ ಸಲ ಬಂದಾಗ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು ನಿಮಗೆ. ಫಾರ್ ಎಕ್ಸಾಂಪಲ್ 180 to 240 ರೇಂಜ್, 230 ರೇಂಜ್ ಅಂತ ಅನ್ಕೊಬಹುದು ನೀವು. ಇಲ್ಲಿ ಒಂದು 10-20 ಆ ಕಡೆ ಈ ಕಡೆ ರ್ಯಾಂಕ್ಸ್ ಆಗುತ್ತೆ. ಅಂದ್ರೆ ಎಕ್ಸ್ಪೆಕ್ಟೆಡ್ ಒಂದು ರ್ಯಾಂಕ್ ಪ್ರಿಡಿಕ್ಷನ್ ಇದು ಈ ತರ ಬರಬಹುದು ಅಂತ ನಿಮ್ಗೆ ಇಲ್ಲಿ. ಸೊ ಇದೆಲ್ಲ ಇಟ್ಟಿರೋದು ನಿಮ್ಗೋಸ್ಕರ ND ಅಕಾಡೆಮಿ ವೆಬ್ಸೈಟ್ ಅಲ್ಲಿ. ಓಕೆ, ಎಲ್ಲ ಒಂದು ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಫೈಂಡ್ ಕಾಲಮ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ರ್ಯಾಂಕಿಂಗ್ಸ್ ಈ ತರ ಪರ್ಸನಲೈಸ್ಡ್ PDF ಇದನ್ನೇ ಹೇಳ್ತಾ ಇದ್ದೀನಿ. ನಮಗೆ ನಿಮ್ಮ ರ್ಯಾಂಕ್ ಯಾವ ಕಾಲೇಜ್ ಬರುತ್ತೆ ನಿಮ್ಗೊಂದು ಡೌಟ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇಂಥ ಬ್ರಾಂಚ್ ಅಲ್ಲಿ ಹುಡುಕ್ತಾ ಇರ್ತೀರಾ, ಅದ್ ನೋಡ್ಬೇಕು ಅಂದ್ರೆ ಕಟ್ ಆಫ್ PDF ನೋಡಬೇಕು. ಅದನ್ನ ನೋಡ್ಬೇಕು ಅಂತಂದ್ರೆ ಯು ನೀಡ್ ಟು ಗೋ ಫಾರ್ ದ ಪರ್ಸನಲ್ ಗೈಡೆನ್ಸ್ ಫೋಲ್ಡರ್. ಇದು ನಿಮಗೆ ಪ್ರೊವೈಡ್ ಮಾಡ್ತಾರೆ. ನೋಡಿ ಕ್ಲಿಕ್ ಮಾಡ್ಬಿಟ್ಟು ಹೋಮ್ ಸ್ಕ್ರೀನ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಪರ್ಸನಲ್ ಗೈಡೆನ್ಸ್ ಅಂತ ಇಟ್ಟಿದ್ದೀನಿ. ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಸೊ ಇವಾಗ ಉಳಿದಿರೋದು ನೆಕ್ಸ್ಟ್ ಕೋಚಿಂಗ್ ಆಯ್ತು. ಇವಾಗ ನೆಕ್ಸ್ಟ್ ಬಂದು ಪರ್ಸನಲ್ ಗೈಡೆನ್ಸ್ ಬರುತ್ತೆ ನಿಮಗೆ. ಪರ್ಸನಲ್ ಗೈಡೆನ್ಸ್ ಬಂದು ಈ ತರ ಒಂದು ಕಂಪ್ಲೀಟ್ ಆಪ್ಷನ್ ಎಂಟ್ರಿ PDF ಕೊಡ್ತೀನಿ. ಕಂಪ್ಲೀಟ್ ಯೂಟ್ಯೂಬ್ ಅಲ್ಲೂ ಮಾಡ್ತೀನಿ. ಏನಿಲ್ಲ, ಇಂಟ್ರೆಸ್ಟ್ ಇದ್ದೋ ನಾನು ಪಿಂಗ್ ಮಾಡಬಹುದು. ಅಂದ್ರೆ ಏನು ಅಂದ್ರೆ ಇಲ್ಲಿ ನಿಮಗೆ ನಿಮ್ಮ ರ್ಯಾಂಕಿಂಗ್ಗೆ ನೀವು ಕೇಳೋ ಪ್ಲೇಸ್ ಅಲ್ಲಿ ನೀವು ಕೇಳೋ ಕ್ಯಾಟಗರಿಗೆ ಯಾವ ಕಾಲೇಜ್ ಬರುತ್ತೆ ಅಂತ ಒಂದು ವ್ಯೂ ಪಾಯಿಂಟ್ ಕೊಡ್ತೀನಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಎರಡು ಇನ್ಕ್ಲೂಡಿಂಗ್. ನೋಡಿ ಇಲ್ಲಿ ಪರ್ಸನಲ್ ಗೈಡೆನ್ಸ್ ಬಂದಾಗ ಇಲ್ಲಿ ಕಂಟೆಂಟ್. ಸೊ ನನ್ನ ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆದ್ರೆ ಈ ಕೋರ್ಸ್ ನ ನಿಮ್ಗೆ ಬ್ಯಾಕ್ ಎಂಡ್ ಅಲ್ಲಿ ಆಡ್ ಮಾಡ್ತೀನಿ. ನಿಮ್ಗೆ ಕಂಟೆಂಟ್ಸ್ ಬಂದ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲೇ ಇಟ್ಟಿದ್ದೀನಿ. ಇಲ್ಲಿ 2025 ರೌಂಡ್ 1 ರೌಂಡ್ 2 ಎರಡು ಇಟ್ಟಿದ್ದೀನಿ ನಿಮ್ಗೆ ಕಟ್ ಆಫ್. ನೋಡಿ ಇಲ್ಲಿ ಬ್ರಾಂಚಸ್ ಪ್ರಕಾರ ಇಟ್ಟಿದ್ದೀನಿ ಎಲ್ಲಾನು. ನೋಡಿ ಇದು ಏನ್ ತೋರಿಸ್ತಾ ಇದೀನಿ ಸೇಮ್ ಥಿಂಗ್. ನೋಡಿ CS ಫಾರ್ ಎಕ್ಸಾಂಪಲ್ CS ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸೊ ಇದು ಇವಾಗ ಏನ್ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಸೇಮ್ ಥಿಂಗ್. ಇಲ್ಲಿ ಓಪನ್ ಮಾಡಿದ್ರೆ ಬ್ರಾಂಚ್ ವೈಸ್ ಬರುತ್ತೆ ನಿಮ್ಗೆ. ಇಲ್ಲಿ ಇಟ್ಟಿದ್ದೀನಲ್ಲ ಇದು ಸೇಮ್ ಥಿಂಗ್. ಓಕೆ, ನೋಡಿ ಇಲ್ಲಿ ಬ್ರಾಂಚ್ ವೈಸ್ ಇಟ್ಟಿದ್ದೀನಿ. ಅಂದ್ರೆ ನೋಡಿ ಇಲ್ಲಿ ಈ ರ್ಯಾಂಕಿಂಗ್ ಫಾರ್ ಎಕ್ಸಾಂಪಲ್ ರ್ಯಾಂಕಿಂಗ್ ಬರ್ಬೇಕು, ನನಗೆ ಇದು ಕೊಡಬೇಕು ಅಂದ್ರೆ ರ್ಯಾಂಕಿಂಗ್ ಬರ್ಬೇಕು, ಅದಕ್ಕೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಸೊ ರೌಂಡ್ 1 ರೌಂಡ್ 2 ಜನರಲ್ ಮೀಡಿಯಂ ಕನ್ನಡ, ಜನರಲ್ ಮೀಡಿಯಂ ರೂರಲ್, SC ಜನರಲ್, SC ಕನ್ನಡ, SC ರೂರಲ್ ಇಷ್ಟು ಪ್ರೊವೈಡ್ ಮಾಡ್ತಾ ಇದ್ದೀನಿ ನಿಮ್ಗೆ. ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ, ನೋಡಿ ಗೊತ್ತಾಗ್ಬೋದು ನಿಮ್ಗೆ. ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಜನರಲ್ ಮೀಡಿಯಂ ರೌಂಡ್ 1 ರೌಂಡ್ 2, ಮತ್ತೆ ಕನ್ನಡ ಮೀಡಿಯಂ ರೌಂಡ್ 1 ರೌಂಡ್ 2, ರೂರಲ್ ರೌಂಡ್ 1 ರೌಂಡ್ 2, SC ರೌಂಡ್ 1 ರೌಂಡ್ 2, SCK ರೌಂಡ್ 1 ರೌಂಡ್ 2 ಈ ತರ ಬರುತ್ತೆ ನಿಮ್ಗೆ. ಏನು ಅಂತಂದ್ರೆ ನಿಮ್ಮ ಕ್ಯಾಟಗರಿಗೆ ನಿಮ್ಮ ರ್ಯಾಂಕಿಂಗ್ಗೆ ಈ ಕಾಲೇಜು ಸಿಗುತ್ತಾ ಇಲ್ಲ, ಕಟ್ ಆಫ್ ಏನು ಎಲ್ಲ ಡೀಟೇಲ್ ಆಗಿ ಇಂಡಿಕೇಟ್ ಆಗುತ್ತೆ ನಿಮ್ಗೆ ಇಲ್ಲಿ ಈ PDF ಅಲ್ಲಿ ನಿಮ್ಗೆ. ಅದೇ ತರ ಬ್ರಾಂಚ್ ವೈಸ್ ಇಟ್ಟಿದ್ದೀನಿ ನೋಡಿ. EC ಬೇಕಾ, EC ಗೆ ಕ್ಯಾಟಗರಿ ವೈಸ್ ಇಟ್ಟಿದ್ದೀನಿ ನೋಡಿ, ಎಲ್ಲ ಇಟ್ಟಿದ್ದೀನಿ ನಿಮ್ಗೆ ಇಲ್ಲಿ 2A 2B 3A 3B ಎಲ್ಲ ಇಟ್ಟಿದ್ದೀನಿ. ಇದೆಲ್ಲ ಆಕ್ಸೆಸ್ ಮಾಡಬೇಕು ಅಂದ್ರೆ ಈ ಕೋರ್ಸ್ ನ ಬೈ ಮಾಡ್ಕೊಬೇಕು ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ವರ್ಕಿಂಗ್ ಪ್ರೊಫೆಷನಲ್ ಬೇಕಾ ನೋಡಿ, ವರ್ಕಿಂಗ್ ಪ್ರೊಫೆಷನಲ್ಸ್ಗೂ ಇಂಪಾರ್ಟೆಂಟ್ ಇಟ್ಟಿದ್ದೀನಿ, ಅವ್ರಿಗೂ ಕಟ್ ಆಫ್. ಇಲ್ಲ ಸರ್ ನನಗೆ KA PDFs ಬೇಕಾ, ಅದು ಇಟ್ಟಿದ್ದೀನಿ, ಅದೆಲ್ಲ ಈಸಿಯಾಗಿ ಇಟ್ಟಿದ್ದೀನಿ. ರ್ಯಾಂಕ್ ಕಟ್ ಆಫ್ PDF, ಸೀಟ್ ಮ್ಯಾಟ್ರಿಕ್ಸ್ ನೋಡಿ. ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ
ಫಸ್ಟ್ ರೌಂಡ್ ಇದೆಲ್ಲ ಈಸಿ ಆಕ್ಸೆಬಿಲಿಟಿ ಇದೆ. ಇದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಯಾಕಂದ್ರೆ ಜನರಲ್ PDF ಇದಕ್ಕೇನು ಚಾರ್ಜಸ್ ಮಾಡಕ್ಕಾಗಲ್ಲ ನಾನು. ಅಲ್ಲಿ ಇಟ್ಟು KE ವೆಬ್ಸೈಟ್ ಇರೋದನ್ನ ಇಲ್ಲಿ ಡೀಟೇಲ್ ಆಗಿ ನಿಮ್ಗೆ ಈಸಿ ಆಕ್ಸೆಬಿಲಿಟಿ ಆಗೋದಕ್ಕೆ ಇಟ್ಟಿದ್ದೀನಿ ನಿಮ್ಗೆ ಇಲ್ಲಿ. ಓಕೆ, ಸೊ ಚೆಕ್ ಮಾಡ್ಕೊಬಹುದು. ಇಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ ಯಾವ ಕ್ಯಾಟಗರಿ ಎಷ್ಟಿದೆ ಅಂತ ಇಂಡಿಕೇಟ್ ಆಗುತ್ತೆ ನಿಮ್ಗೆ ಇಲ್ಲಿ. ಅದೇ ತರ ನೀವು ಇಲ್ಲಿ ಬಂದ್ರೆ ಇಲ್ಲಿ ಕಟ್ ಆಫ್ ಬಂದಂದ್ರೆ, ಸೊ ಕಟ್ ಆಫ್ ಅಂತಂದ್ರೆ ನೋಡಿ ಇಲ್ಲಿ ರೌಂಡ್ 1 ಕಟ್ ಆಫ್, ರೌಂಡ್ 2 ಕಟ್ ಆಫ್, ರೌಂಡ್ 3 ಕಟ್ ಆಫ್, 3 ರೌಂಡ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ನಾನ್ ಪ್ರಿಫರ್ ಮಾಡೋದು ಫಸ್ಟ್ ರೌಂಡ್ ಯಾವಾಗ್ಲೂ. ಸೊ HK ಅಂದ್ರೆ ಹೈದರಾಬಾದ್ ಕರ್ನಾಟಕ, GN ಅಂದ್ರೆ ಜನರಲ್. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಕಟ್ ಆಫ್ PDF ಬರುತ್ತೆ. ಇದು ಬಂದಿರೋದು ನಿಮ್ಗೆ ನೋಡಿ, ಕಾಲೇಜ್ ವೈಸ್, ಕಾಲೇಜಲ್ಲಿ ಎಷ್ಟು ಬ್ರಾಂಚಸ್ ಇದೆ, ಕ್ಯಾಟಗರಿ ವೈಸ್ ಎಲ್ಲ ಬರುತ್ತೆ ನಿಮ್ಗೆ ನೋಡಿ. ಇಲ್ಲಿ ಝೂಮ್ ಇನ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಈ ಕಾಲೇಜಲ್ಲಿ UVC ಅಲ್ಲಿ ಇಷ್ಟು ನಂಬರ್ ಆಫ್ ಬ್ರಾಂಚಸ್ ಬರುತ್ತೆ. ಕ್ಯಾಟಗರಿ 1 K ಅಂದ್ರೆ ಕನ್ನಡ, R ಅಂದ್ರೆ ರೂರಲ್, 2A ಮತ್ತೆ 2B ಮತ್ತೆ 3A 3B ಜನರಲ್ ಮತ್ತೆ SC ST. ಇಲ್ಲಿ ಏನ್ PDF ಕೊಟ್ಟಿದ್ದೀನಿ ನಿಮ್ಗೆ, ಏನ್ ಕೊಡ್ತೀನಿ ಅಕಾರ್ಡಿಂಗ್ ಟು ಪ್ರೀವಿಯಸ್ ಇಯರ್ ಡೇಟಾ 2025 ನಾನು ಕೊಡೋದು ನಿಮ್ಗೆ. ಸೊ ಇಲ್ಲಿ ಚೆಕ್ ಮಾಡಿದಾಗ ನಿಮ್ಗೆ ನೋಡಿ, ಇಲ್ಲಿ ಸರ್ಚ್ ಕಾಲೇಜ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ನಿಮ್ಗೆ ಯಾವ ಕಾಲೇಜ್ ಬೇಕೋ ಒಂದು ರಫ್ಲಿ ಒಂದು ಐಡಿಯಾ ಕೊಟ್ಟಿದ್ದೀನಿ ನಿಮ್ಗೆ. ಬಟ್ ಡೀಟೇಲ್ ಇರಲ್ಲ ಇಲ್ಲಿ, ಸುಮ್ಮನೆ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ. ಇಷ್ಟು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ನಿಮ್ಮ DCT ರ್ಯಾಂಕ್ ಪ್ರಿಡಿಕ್ಟರ್ ಆಗಲಿ ಅಥವಾ CGPA ಕ್ಯಾಲ್ಕುಲೇಟರ್ ಆಗಿ ಎಲ್ಲ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ನಿಮ್ಗೆ ಡೈರೆಕ್ಟ್ ಆಗಿ CGPA ಗೊತ್ತಿದ್ಯಾ, ಡೈರೆಕ್ಟ್ ಆಗಿ ಎಂಟ್ರಿ ಮಾಡಿ, ನಿಮ್ ಸ್ಕೋರ್ ಎಂಟ್ರಿ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ರ್ಯಾಂಕ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದೇ ನೋಡಿ, ಇಲ್ಲಿ ಇದನ್ನ ಹೇಳ್ತಾ ಇದ್ದ ನಿಮಗೆ, ನಮ್ಮ ಅಕಾಡೆಮಿ ಸ್ಟೂಡೆಂಟ್ಸ್ ಸುಮಾರು ಜನ ಟ್ರಾನ್ಸ್ಫರಿಂಗ್ ಅಲ್ಲಿ ತಪ್ಪು ಮಾಡಿದ್ದಾರೆ. ಒಳ್ಳೆ CGPA ಇಟ್ಕೊಂಡು 85 ಬರೋ ಕಡೆ 85 ಬಂದಿದೆ. ನೋಡಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ 80 ಮಾರ್ಕ್ಸ್ ಎಷ್ಟು ಬಂದಿತ್ತು, 200 to 250 ರ್ಯಾಂಕ್ ಬಂದಿತ್ತು. ಇವಾಗ 85 ಕೊಟ್ರೆ ಸೇಮ್ ಇದಕ್ಕೆ ನೋಡಿ 100 to 125 ರಫ್ಲಿ 100 ಇಂದ 120 ರ್ಯಾಂಕ್ ಜಂಪ್ ಆಗುತ್ತೆ. ಇದೇ ಮಾಡ್ತಾ ಇದ್ ಪ್ರಾಬ್ಲಮ್. ಸೊ ಇವಾಗೆಲ್ಲ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಿಮ್ ಜೂನಿಯರ್ಸ್ ಆದ್ರೂ ಹೇಳಿ ಕರೆಕ್ಟ್ ಆಗಿ ಓದ್ಲಿ. ಸೊ ಇದು ಕ್ಯಾಲ್ಕುಲೇಟ್ ಮಾಡೋದು, ರ್ಯಾಂಕ್ ಪ್ರಿಡಿಕ್ಷನ್ ತರ ಮಾಡಬಹುದು, CGPA ಕ್ಯಾಲ್ಕುಲೇಷನ್ ಬೇಕಾ ಮಾಡಬಹುದು. ನೋಡಿ ಲ್ಯಾಟರಲ್ ಎಂಟ್ರಿ ಮಾಡಿದ್ರೆ, ಲ್ಯಾಟರಲ್ ಎಂಟ್ರಿ ಹೆಂಗೆ ಎಂಟ್ರಿ ಮಾಡಿದ್ರೆ ಸೇಮ್ ನೋಡಿ 10 CGPA ಬಂತು ನಿಮ್ಗೆ ಇಲ್ಲಿ. ಸೊ ಕ್ಯಾಲ್ಕುಲೇಟ್ DCT ರ್ಯಾಂಕ್ ಅಂದ್ಬಿಟ್ರೆ ಇಲ್ಲಿ ಬಂದಿರುತ್ತೆ ಇಲ್ಲಿ. ಸೊ 85 ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ ಇಲ್ಲಿ 10 CGPA ಇದ್ರೆ 85 ಸ್ಕೋರ್ ಇದ್ರೆ 61 to 70 ಬರುತ್ತೆ. ಈ ಡಿಫ್ರೆನ್ಸಸ್ ನಿಮ್ಗೆ ಗೊತ್ತಾಗಬೇಕು. ಇದು ತುಂಬಾ ಹಿಂದೆನೆ ಇಟ್ಟಿದೆ, ಬಟ್ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಫಸ್ಟ್ ಈ ವಿಡಿಯೋನ ಯಾರು ಗೊತ್ತಿಲ್ಲ ಶೇರ್ ಮಾಡಿ, ಯಾಕಂದ್ರೆ ಇದಿಟ್ಟಿರೋದು ನಿಮ್ಮ ಯುಟಿಲೈಸೇಷನ್ಗೆ ಎಲ್ಲ ಡೀಟೇಲ್ ಆಗಿ ಇಟ್ಟಿದ್ದೀನಿ. ಇನ್ನ ಡೀಟೇಲ್ ಆಗಿ ಹೇಳಿದೀನಿ, ಇನ್ನ ಡೀಟೇಲ್ ಆಗಿ ನಂಗೆ ಹೇಳಕ್ ಬರಲ್ಲ. ಓಕೆ, ಸೊ ಪ್ರಿಡಿಕ್ಷನ್ಸ್ ಯಾವ ತರ ವರ್ಕ್ ಆಗುತ್ತೆ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಆಮೇಲೆ ಕಟ್ ಆಫ್ ಬಗ್ಗೆ ಅದ್ರ ವಿಡಿಯೋಸ್ ಬ್ರಾಂಚ್ ವೈಸ್ ಎಲ್ಲ ಡೀಟೇಲ್ ಆಗಿ ಒಂದು ಸೆಷನ್ ಮಾಡ್ತೀನಿ. ಸೊ ಅದಕ್ಕೆ ಏನ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಶೇರಿಂಗ್ ಇಸ್ ಕೇರಿಂಗ್ ಅಷ್ಟೇ ಹೇಳೋದು ನಾನು, ಯಾಕಂದ್ರೆ ಒಂದು ಇನ್ಫಾರ್ಮೇಶನ್ ಹೋಗ್ಲಿ. ಏನ್ ಇದನ್ನ ತಗೊಂಡ್ಲೇಬೇಕು ಅಂತ ಏನಿಲ್ಲ, ನಿಮ್ ಇಂಟ್ರೆಸ್ಟ್ ನಾನು ಹೇಳ್ತಾ ಇರೋದು ಇಲ್ಲಿ. ಸೊ ಇದು ಪರ್ಸನಲ್ ಗೈಡೆನ್ಸ್ ಬಂದು ಚಾರ್ಜಸ್ ಇರುತ್ತೆ. ನಂಬರ್ ಸೇವ್ ಮಾಡ್ಕೊಂತೀನಿ ಕಂಪ್ಲೀಟ್. ಇವಾಗ 3 ರೌಂಡ್ ಆಫ್ ಕೌನ್ಸಿಲಿಂಗ್ಸ್ ಬರುತ್ತೆ, ವರ್ಕಿಂಗ್ ಪ್ರೊಫೆಷನಲ್ ಆಗ್ಲಿ ರೆಗ್ಯುಲರ್ ಆಗ್ಲಿ. ಆ 3 ರೌಂಡ್ಗೂ ನಂಬರ್ ಸೇವ್ ಆಗುತ್ತೆ, ಗ್ರೂಪ್ ಗೈಡ್ ಮಾಡ್ತೀನಿ ಕಂಪ್ಲೀಟ್ ಸ್ಟೆಪ್ ಟು ಸ್ಟೆಪ್. ನೀವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು, ಫೀಸ್ ಏನು, ಕಟ್ ಆಫ್ ಏನು, ಎಂಟ್ರಿ ಏನು, ಲೈವ್ ಡೆಮೋ ಎಲ್ಲ ಇರುತ್ತೆ. ಅದು ಬೇಕು ಅಂದ್ರೆ ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆಗ್ಬೇಕು. ಬೈ ಡಿಫಾಲ್ಟ್ ಎಲ್ಲಾ ಕೋಚಿಂಗ್ ಹುಡುಗರು ಪರ್ಸನಲ್ ಗೈಡೆನ್ಸ್ ಅಲ್ಲಿ ಇದಾರೆ. ಅವ್ರಿಗೆಲ್ಲ ಈ ತರ PDF ನ ಈಸಿಯಾಗಿ ಪ್ರೊವೈಡ್ ಮಾಡ್ತೀನಿ. ಅಂದ್ರೆ ಈ PDF ಇದೆಯಲ್ಲ ಇಲ್ಲಿ, ಈ PDF ಇದೆಯಲ್ಲ, ಈ PDF ನ ಅವ್ರಿಗೆ ಈಸಿಯಾಗಿ ಪ್ರೊವೈಡ್ ಮಾಡ್ತೀನಿ. ಅಂದ್ರೆ ಫ್ರೀ ಆಫ್ ಕಾಸ್ಟ್ ಪ್ರೊವೈಡ್ ಮಾಡ್ತೀನಿ. ನೀವು ಬರೀ ನಂಗೆ PDF ಬೇಕು ಸರ್, ನಂಗೆ ಗೈಡೆನ್ಸ್ ಬೇಡ ಅಂದ್ರೆ ಅದನ್ನು ಪ್ರೊವೈಡ್ ಮಾಡ್ತೀನಿ. ಬಟ್ ರ್ಯಾಂಕಿಂಗ್ ಬರಬೇಕು, ಅಲ್ಲಿವರೆಗೂ ವೇಟ್ ಮಾಡಿ. ಅದಕ್ಕಿಂತ ಮುಂಚೆ ಗ್ರೂಪ್ ಅಲ್ಲಿ ಇರಿ, ND ಅಕಾಡೆಮಿ ಗ್ರೂಪ್ ಅಲ್ಲಿ ಇರಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಓಕೆ, ಸೊ ಐ ಥಿಂಕ್ ಯು ಗಾಟ್ ಅನ್ ಐಡಿಯಾ. ಕ್ಯಾಲ್ಕುಲೇಷನ್ಸ್ ಯಾವ ತರ ಮಾಡಬೇಕು, ಏನು ರ್ಯಾಂಕ್ ಪ್ರಿಡಿಕ್ಷನ್ಸ್ ಯಾವ ತರ ವರ್ಕೌಟ್ ಆಗುತ್ತೆ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ನಿಮಗೆ. DCT ರ್ಯಾಂಕ್ ಪ್ರಿಡಿಕ್ಟರ್ ಯಾವ ತರ ವರ್ಕೌಟ್ ಆಗುತ್ತೆ, ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು, DCT ರ್ಯಾಂಕ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ತರ ಕಂಟೆಂಟ್ಸ್ಗೆ ND ಅಕಾಡೆಮಿನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಉಮೇಶ್ ಸರ್. ಬೈ, ಟೇಕ್ ಕೇರ್ ಅಂಡ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ. ನಿಮ್ಮ ಗೊತ್ತಿರೋ ಫ್ರೆಂಡ್ಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.